ನೋಡಿ ಎಷ್ಟು ಸಾಫ್ಟ್ ಆಗಿ ದೋಸೆ ಬಂದಿದೆ. ಹೇಗೆ ಬಂದಿದೆ ನೋಡಿ, ನಮ್ಮ ಕಲರ್ಫುಲ್ ಆಗಿ ಎಲೆಮರಿ ಸೊಪ್ಪಿನ ದೋಸೆ ಕಾಣ್ತಾ ಉಂಟು. ನಾನೆಲ್ಲ ಸಣ್ಣದಿರ್ಬೇಕಾದ್ರೆ ಈ ಮಳೆಗಾಲದಲ್ಲಿ ಎಲೆಮರಿ ಸೊಪ್ಪಿನ ದೋಸೆಯನ್ನು ತಿಂತಿದ್ದೆ. ಅದಂದ್ರೆ ಭಾರಿ ರುಚಿ, ಹೆಲ್ತಿಗೂ ಒಳ್ಳೇದು. ನೋಡಿ ಆ ಎಲೆಮರಿ ಸೊಪ್ಪಿದ್ದು ಗಿಡ ಈ ತರ ಇರ್ತದೆ. ಒಂದೇ ಗಿಡದಲ್ಲಿ ಬೇಕಾದಷ್ಟು ಎಲೆ ಇದೆ. ಈ ಎಲೆಯಿಂದಲೇ ಆ ದೋಸೆ ಮಾಡೋದು. ನೋಡಿ, ನನಗೆ ದೋಸೆ ಮಾಡ್ಲಿಕ್ಕೆ ಎಷ್ಟು ಎಲೆ ಬೇಕು ಅಷ್ಟು ತೆಗಿತೇನೆ ನಾನು. ಇದು ಮಳೆಗಾಲದಲ್ಲೇ ಆಗುವಂಥದ್ದು. ಬೇರೆ ಬೇರೆ ರೆಸಿಪಿ ನಾನು ಈ ಹಿಂದೆ ಮಾಡಿ ತೋರಿಸಿದ್ದೇನೆ. ಇದರಿಂದ ದೋಸೆ ಕೂಡ ಒಂದು ಡಿಫ್ರೆಂಟ್ ಆದ ರೆಸಿಪಿ, ಭಾರಿ ಒಳ್ಳೇದಾಗ್ತದೆ ದೋಸೆ. ಒಂದೊಂದೇ ಎಸಳನ್ನು ಬಿಡಿಸುವ. ಎಲೆಯಲ್ಲಿ ಏನಾದರೂ ಹುಳಪಟ್ಟೆಲ್ಲ ಇದ್ದರೆ ಅದನ್ನೆಲ್ಲ ನೋಡ್ಕೊಂಡು ಬಿಡಿಸ್ಬೇಕು. ಇಷ್ಟು ಎಸಳು ತಗೊಂಡೆ ನಾನು. ಈಗ ಚಿಕ್ಕದಾಗಿ ಕಟ್ ಮಾಡುವ. ಎಷ್ಟು ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಬರ್ತದೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಆಯಿತು. ಮಳೆಗಾಲದಲ್ಲಿ ಮಾಡುವ ಸ್ಪೆಷಲ್ ಎಲೆಮರಿ ಸೊಪ್ಪಿನ ದೋಸೆಗೆ ನಾನಿಲ್ಲಿ 1 ಲೋಟ ದೋಸೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ನೋಡಿ, 3 ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಅದರ ಒಟ್ಟಿಗೆ ಒಂದು ಅರ್ಧ ಚಮಚದಷ್ಟು ಮೆಂತೆ ಕೂಡ ಇದೆ ಇದರಲ್ಲಿ. ಮೆಂತೆ ಎಲ್ಲ ಹಾಕಿದರೆ ದೋಸೆ ತುಂಬ ಸ್ಮೂತ್ ಆಗಿ ಒಳ್ಳೆದಾಗಿ ಬರ್ತದೆ. ದೋಸೆಗೆ ಉದ್ದೆಲ್ಲ ಹಾಕಿದರೆ ಒಳ್ಳೆದಾಗ್ತದೆ, ಸಾಫ್ಟ್ ಆಗ್ತದೆ. ನಾನಿಲ್ಲೊಂದು ಅರ್ಧ ಲೋಟದಷ್ಟು ಉದ್ದು ತಗೊಂಡಿದ್ದೇನೆ. 1 ಲೋಟ ದೋಸೆ ಅಕ್ಕಿಗೆ ಅರ್ಧ ಲೋಟದಷ್ಟು ಉದ್ದು. ಇದನ್ನು ಕೂಡ ಹಾಗೇನೆ 3 ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ನೋಡಿ, ಅಕ್ಕಿ ಉದ್ದಿನ ಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬುವ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ದೋಸೆ ಮಾಡೋದ್ರಿಂದ 1 ಲೋಟ ಅಕ್ಕಿಗೆ ಅರ್ಧ ಲೋಟದಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ. ಇದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸ್ತೇನೆ. ಅರಿಶಿಣ ಹಾಕೋದ್ರಿಂದ ದೋಸೆಯ ಕಲರ್ ಒಳ್ಳೆದಾಗಿ ಬರ್ತದೆ. ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ. ನೋಡಿ, ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನೆಲ್ಲ ರುಬ್ಬಿ ಆಯಿತು. ನೋಡಿ, ಈ ಹದದಲ್ಲಿ ರುಬ್ಬಬೇಕು, ತುಂಬ ನೀರು ಮಾಡಬಾರ್ದು. ಅರಿಶಿಣ ಎಲ್ಲ ಹಾಕಿ ಒಳ್ಳೆ ಕಲರ್ ಬಂದಿದೆ ನೋಡಿ. ಒಂದು 7-8 ಗಂಟೆಗಳ ಕಾಲ ಆದರೂ ಹಾಗೆ ಬಿಡಬೇಕು, ಒಳ್ಳೆ ಹುಳಿ ಬರಬೇಕಿದು. ಇಟ್ಟು ನೋಡಿ, ಒಳ್ಳೆ ಹುಳಿ ಬಂದಿದೆ. ಒಂದು 7 ರಿಂದ 8 ಗಂಟೆಗಳ ಕಾಲ ಹಾಗೆ ಇಟ್ಟಿದ್ದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡುವ. ಒಳ್ಳೆ ಕಲರ್ ಇದೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಳ್ಳೆ ಮಿಕ್ಸ್ ಮಾಡುವ. ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಆಗಬೇಕು. ನಾವು ಕಟ್ ಮಾಡಿದ ಸೊಪ್ಪನ್ನು ಹಿಟ್ಟಿನ ಮೇಲೆ ಈ ಥರ ಹಾಕೊಳ್ಳುವ. ಒಳ್ಳೆ ಮಿಕ್ಸ್ ಮಾಡುವ. ದೋಸೆ ಹಿಟ್ಟಿನ ಹದ ನೋಡ್ಕೊಂಡು ಸರಿ ಮಾಡಬೇಕು. ದೋಸೆ ಹಾಕುವ ಹದದಲ್ಲಿ ಹಿಟ್ಟಿರಬೇಕು ನೋಡಿ. ಅಂದರೆ ಈ ಎಲೆಲ್ಲ ಹಾಕಿದ ಮೇಲೆ ಸ್ವಲ್ಪ ಹಿಟ್ಟು ದಪ್ಪದಾಗಿ ಆಗ್ತದೆ. ನೋಡ್ಕೊಂಡು ಬೇಕಾದರೆ ನೀರನ್ನು ಸೇರಿಸ್ಬೋದು. ನಾವು ದೋಸೆಗೆಲ್ಲ ಕ್ರಮ ಪ್ರಕಾರ ಎಲ್ಲ ರೆಡಿ ಮಾಡಿಟ್ಟರೆ ಮತ್ತೆ ದೋಸೆ ಬೇಗ ಬೇಗ ಹಾಕೊಂಡು ಹೋಗ್ಬೋದು. ದೋಸೆ ಹಾಕಲಿಕ್ಕೆ ಬೇಕಾಗಿ ಕಲ್ಲು ಇಟ್ಟಿದ್ದೇನೆ, ಸ್ವಲ್ಪ ಬಿಸಿ ಆಗಲಿ ಕಲ್ಲು. ನೋಡಿ, ಕಲ್ಲು ಒಳ್ಳೆ ಬಿಸಿಯಾಗಿದೆ. ಇಡೀ ಕಲ್ಲಿಗೆ ಎಣ್ಣೆ ಹಾಕ್ತೇನೆ. ನಾನಿಲ್ಲಿ 1 ಸೌಟು ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡೆ. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೊಳ್ಳುವ. ನೋಡಿ, ಆಗಲೇ ಕಣ್ಣು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಮುಚ್ಚಿಡುವ. ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಈ ಎಲೆಮರಿ ಸೊಪ್ಪಿನ ದೋಸೆ, ತಂಬುಳಿ, ಪತ್ರೊಡೆ ಈ ಥರ ಬೇರೆ ಬೇರೆ ರೆಸಿಪಿ ಮಾಡ್ತೇವೆ. ಹಾಗೆಯೇ ಈ ಟೈಮಲ್ಲಿ ಜಾಸ್ತಿಯಾಗಿ ನಮಗೆ ಕೆಸು ಕೂಡ ಸಿಗ್ತದೆ ನೋಡಿ, ಅದರದ್ದು ಕೂಡ ಬೇರೆ ಬೇರೆ ರೆಸಿಪಿ ಮಾಡ್ತೇವೆ. ಇವಾಗ ಇದು ತಿಂದ್ರೆ ಒಳ್ಳೇದಾಗ್ತದೆ, ಆರೋಗ್ಯಕ್ಕಂತೂ ಭಾರಿ ಒಳ್ಳೆಯದು. ನೋಡಿ, ಒಂದು ಸೈಡ್ ಬೇಯ್ತಿದ್ದಾಗೇನೆ ನಾವು ಅದನ್ನು ತಿರುಗಿಸಿ ಹಾಕೊಳ್ಳುವ.
ನೋಡಿ ಎರಡೂ ಸೈಡಲ್ಲಿ ಒಳ್ಳೆ ಬೆಂದಿದೆ. ತೆಗೆಯುವ. ನಾವು ದೋಸೆಗೊಂದು ಸೈಡಿಗೆ ಸಿಂಪಲ್ ಆಗಿ ಎಲೆಮರಿ ಸೊಪ್ಪಿದ್ದ ಚಟ್ನಿ ಮಾಡುವ. ಎಲೆಮರಿ ಸೊಪ್ಪಿನ ದೋಸೆ, ಎಲೆಮರಿ ಸೊಪ್ಪಿನ ಚಟ್ನಿ. ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗ್ತಿದ್ದ ಹಾಗೆಯೇ ನಾನಿಲ್ಲಿ 2 ಹಸಿಮೆಣಸನ್ನು ಹಾಕೊಂಡೆ. ತೆಗೆದಿದ್ದಂತಹ ಸೊಪ್ಪನ್ನು ಹಾಕೊಳ್ಳುವ. ನಾನು 1 ಮುಷ್ಟಿಯಷ್ಟು ಸೊಪ್ಪನ್ನು ಹಾಕೊಂಡೆ. ಎಣ್ಣೆಯಲ್ಲಿ ಒಳ್ಳೆ ಬಾಡಲಿ. ಇದನ್ನು ಎಣ್ಣೆಯಲ್ಲೇ ಬಾಡಿಸೋದು, ಅದು ಸ್ವಲ್ಪ ಬೆಂದಾಗಿ ಕೂಡ ಆಗ್ತದೆ. ಸಪ್ರೇಟ್ ಆಗಿ ನೀರೆಲ್ಲ ಹಾಕಿ ಬೇಯಿಸ್ಲಿಕ್ಕಿಲ್ಲ. ಚಟ್ನಿ ಮಾಡಲಿಕ್ಕೆ ಅರ್ಧ ಕಡಿ ತೆಂಗಿನಕಾಯನ್ನು ತಗೊಳ್ಳುವ. ಬಾಡಿಸಿದ ಸೊಪ್ಪನ್ನು ಕೂಡ ಇವಾಗ ಹಾಕೊಳ್ಳುವ. ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಒಂದು 1/4 ಲೋಟದಷ್ಟು ನೀರನ್ನು ಸೇರಿಸ್ತೇನೆ. ನುಣ್ಣಗೆ ರುಬ್ಬುವ. ಹೇಗೆ ಬಂದಿದೆ ನೋಡಿ, ನಮ್ಮ ಕಲರ್ಫುಲ್ ಆಗಿ ಎಲೆಮರಿ ಸೊಪ್ಪಿನ ದೋಸೆ ಕಾಣ್ತಾ ಉಂಟು. ನೋಡಿ ಎಷ್ಟು ಸಾಫ್ಟ್ ಆಗಿ ದೋಸೆ ಬಂದಿದೆ. ಮಳೆಗಾಲದಲ್ಲೆಲ್ಲ ಎಷ್ಟಾಗ್ತದೋ ಅಷ್ಟು ಈ ತರ ರೆಸಿಪಿಯನ್ನೆಲ್ಲ ಮಾಡಿ ನೀವು ಸೇವಿಸಿ. ನಾನಿವತ್ತು ನಿಮಗೆ ಸಿಂಪಲ್ ಆಗಿ ಎಲೆಮರಿ ಸೊಪ್ಪಿನ ದೋಸೆ ಹಾಗೆ ಎಲೆಮರಿ ಸೊಪ್ಪಿನ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಟ್ಟೆ. ಭಾರಿ ಒಂದು ರುಚಿ ಆಗ್ತದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಈ ಥರ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.